ಇದೇ ಡಿಸೆಂಬರ್ 20ರಿಂದ 3 ದಿನಗಳ ಕಾಲ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಲಿದೆ. ಇನ್ನು ಈ ಒಂದು ಸಮ್ಮೇಳನದಲ್ಲಿ ಮಾಂಸಾಹಾರವನ್ನ ನಿಷೇಧಿಸಲಾಗಿದೆ. ಪರಿಷತ್ ಈ ಒಂದು ನಿಯಮವನ್ನ ತಂದಿದೆ. ಆದರೆ ಪರಿಷತ್ ತಂದಿರುವ ಈ ನಿಯಮದ ಕುರಿತಾಗಿ ಪರ ವಿರೋಧದ ಚರ್ಚೆಗಳು ಶುರುವಾಗಿರುವಂಥದ್ದು. ಅದರಲ್ಲಿ ವಿರೋಧಗಳೇ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಬಾಡೆ ನಮ್ ಗಾಡು ಎಂಬ ಘೋಷವಾಕ್ಯದೊಂದಿಗೆ ಹೋರಾಟಗಾರರು ಈಗ ಹೋರಾಟಕ್ಕೂ ಕೂಡ ಸಜ್ಜಾಗಿದ್ದಾರೆ. ಅಂದ್ರೆ ಮಾಂಸಾಹಾರವನ್ನ ಯಾಕೆ ನಿಷೇಧಿಸಲಾಗಿದೆ, ನಮ್ಮ ಆಹಾರ ನಮ್ಮ ಹಕ್ಕು, ಸಮ್ಮೇಳನದಲ್ಲಿ ಮಾಂಸಾಹಾರ ಇರಬೇಕು ಅನ್ನೋದು ಕೆಲ ಹೋರಾಟಗಾರರ ಮಾತಾಗಿದೆ. ಇನ್ನು ಈ ಒಂದು ವಿಚಾರ ಈಗ ಚರ್ಚೆಗೂ ಕೂಡ ಗ್ರಾಸವಾಗಿರುವಂಥದ್ದು. ಬಾಡೆ ನಮ್ ಗಾಡು ಎಂಬ ಘೋಷವಾಕ್ಯದೊಂದಿಗೆ ಹೋರಾಟವನ್ನ ಮಾಡೋದಕ್ಕೂ ಕೂಡ ಕೆಲ ಹೋರಾಟಗಾರರು ಸಜ್ಜಾಗಿದ್ದಾರೆ. ಮಂಡ್ಯದಲ್ಲಿ ನಡೆಯಲಿರುವಂತಹ ಸಮ್ಮೇಳನ ಇದು ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಈ ಒಂದು ನುಡಿ ಜಾತ್ರೆ ನಡೆಯಲಿದೆ. ಆದರೆ ಈ ಒಂದು ಸಮ್ಮೇಳನದಲ್ಲಿ ಮಾಂಸಾಹಾರ, ಮದ್ಯ ಮತ್ತು ತಂಬಾಕನ್ನ ನಿಷೇಧ ಮಾಡಲಾಗಿದೆ. ಮದ್ಯ ಮತ್ತು ತಂಬಾಕು ಓಕೆ, ಆದರೆ ಮಾಂಸಾಹಾರ ಯಾಕೆ ಅನ್ನೋದು ಕೆಲ ಹೋರಾಟಗಾರರ ಪ್ರಶ್ನೆ. ಏನ್ ನೀವು ಹೇಳಿದ್ರು ಒಂದು ಮೊಟ್ಟೆ ಚಿಕನ್ ಪೀಸ್ ಕೊಡಕ್ಕೆ ಹೇಳಿ. ಏನ್ ನೀವು ಹೇಳಿದ್ರು ಒಂದು ಮೊಟ್ಟೆ ಚಿಕನ್ ಪೀಸ್ ಕೊಡಕ್ಕೆ ಏನ್ ನೀವು ಹೇಳಿದ್ರು ಒಂದು ಮೊಟ್ಟೆ ಚಿಕನ್ ಪೀಸ್ ಕೊಡಕ್ಕೆ ಹೇಳಿ. ಏನ್ ನೀವು ಹೇಳಿದ್ರು ಒಂದು ಮೊಟ್ಟೆ ಗಂಡು ಆಹಾರ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ. ರಾಘವೇಂದ್ರ, ಸದ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನ ನಿಷೇಧ ಮಾಡಲಾಗಿದ್ದು, ಈ ಒಂದು ವಿಚಾರದ ಕುರಿತು ಪರ ಮತ್ತು ವಿರೋಧದ ಚರ್ಚೆಗಳು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ಏನು ಈ ಬಾರಿ ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ 22ನೇ ತಾರೀಕುವರೆಗೂ ಕೂಡ ನಡೆಯಲಿರುವಂತಹ 3 ದಿನದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ತಲೆನೋವು ಈಗ ಆಯೋಜಕರಿಗೆ ಬಿಸಿಯನ್ನ ತಂದೊಡ್ಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಏನು ಕಸಬ ಸಮ್ಮೇಳನ ಮಂಡ್ಯದಲ್ಲಿ 3 ದಿನ ಅದ್ದೂರಿಯಾಗಿ ನಡೆಸಲಿಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದರ ನಡುವೆ ಕೂಡ ಪ್ರಗತಿಪರ ಸಂಘಟನೆಗಳ ಕೆಲವು ಮುಖಂಡರು ಕೂಡ ಈಗ ಈ ಒಂದು ಸಮ್ಮೇಳನದಲ್ಲಿ ಏನು ಬರುವ ಅತಿಥಿಗಳಿಗೆ ಬಾಡೂಟವನ್ನ ಹಾಕಿಸ್ಬೇಕು, ಜೊತೆಗೆ ಬಾಡೂಟ ಜೊತೆಗೆ ಸಸ್ಯಾಹಾರ ಎರಡೂ ಕೂಡ ಇರಬೇಕು ಅನ್ನೋ ಮೂಲಕ ಬಾಡೂಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಏನು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಹಾಗೂ ಜಿಲ್ಲೆಯ ಶಾಸಕರೆಲ್ಲರಿಗೂ ಕೂಡ ಏನು ಕಸಾಪ ಸಮ್ಮೇಳನದಲ್ಲಿರುವಂತಹ ಸದಸ್ಯರೆಲ್ಲರಿಗೂ ಕೂಡ ಈ ಬಾರಿ ಬಾಡೂಟವನ್ನು ಏನು ಬರುವಂತಹ ಅತಿಥಿಗಳಿಗೆ ಹಾಕಿಸುವ ಮೂಲಕ ನಮ್ಮ ಮಂಡ್ಯದ ಘನತೆಯನ್ನ ಎತ್ತಿ ಹಿಡಿಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿ ಈಗಾಗಲೇ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಏನು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಅದು ಬಾಡೂಟಕ್ಕೆ ಫೇಮಸ್ ಆಗಿರುವಂತಹ ಜಿಲ್ಲೆ. ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಬಾಡೂಟದ ಬೇಡಿಕೆಯನ್ನ ನೀವು ಪುರಸ್ಕರಿಸಲೇಬೇಕು ಅಂತ ಹೇಳಿ ಈಗ ಮನವಿಯನ್ನ ಕೊಟ್ಟಂತದ್ದು ನಿಜಕ್ಕೂ ಕೂಡ ಆಯೋಜಕರಿಗೆ ಒಂದು ರೀತಿಯ ತಲೆನೋವು ತಂದೊಡ್ಡಿರುವಂತದ್ದು. ಈಗ ನಾವು ಯಾವ ರೀತಿಯಾಗಿ ಈ ಒಂದು ಕಸಾಪ ಸಮ್ಮೇಳನದಲ್ಲಿ ಬಾಡೂಟವನ್ನು ಹಾಕಿಸ್ಬೇಕು ಬೇಡವೋ ಅನ್ನೋ ಜಿಜ್ಞಾಸೆಯಲ್ಲೇ ಕೂಡ ಈಗ ಆಯೋಜಕರಿಗೆ ಒಂದು ರೀತಿಯ ತಲೆನೋವು ಉಂಟಾಗಿದೆ. ಈಗಾಗಲೇ ಕೂಡ ಪ್ರಗತಿಪರ ಸಂಘಟನೆ ಹಲವು ಮುಖಂಡರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನ ಕೊಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿಯನ್ನ ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ಪುರಸ್ಕಾರವನ್ನ ಈಗ ಅವರ ಬಳಿ ಇಟ್ಟಿದ್ದಾರೆ. ಬಾಡೆ ನಮ್ಮ ಗಾಡು ಎಂಬ ಘೋಷವಾಕ್ಯದೊಂದಿಗೆ ಈಗ ಹೋರಾಟಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ನೀವು ಈ ಒಂದು ಸಮ್ಮೇಳನದಲ್ಲಿ ಬರುವಂತಹ ಏನು ಅತಿಥಿಗಳಿಗೆ ಬಾಡೂಟವನ್ನು ಹಾಕಿಸ್ತಾ ಇದ್ರೆ ನಾವು ಕೂಡ ಅಡಿಗೆಯನ್ನ ಮಾಡಿ ಬಾಡೂಟವನ್ನು ಬಡಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಈಗ ಬಾಡೂಟದ ವಿಚಾರ ಈಗ ರಾಘವೇಂದ್ರ, ನೀವು ಹಾಗೆ ಸಂಪರ್ಕದಲ್ಲಿರಿ. ಈ ಕುರಿತ ಮಾತನಾಡೋದಕ್ಕೆ ನಮ್ಮ ಜೊತೆ ಚಿಂತಕರಾಗಿರುವ ಶಶಿಕಾಂತ್ ಎಡಹಳ್ಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈಗಾಗಲೇ ಗೊತ್ತಿದೆ ಅನ್ಕೋತೀನಿ ಈ ವಿಚಾರ, ಏನು ಡಿಸೆಂಬರ್ 20ರಿಂದ ನಡೆಯುವಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನ ನಿಷೇಧಿಸಲಾಗಿದೆ. ಸೊ ಇದು ಸರಿ ಅಂತೀರಾ, ತಪ್ಪು ಅಂತೀರಾ ನೀವು? ಇಲ್ಲ, ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ನಿಷೇಧಿಸಿಲ್ಲ. ಅಲ್ಲಿ ಇರ್ತಕ್ಕಂತ ಏನು ಮಳಿಗೆಗಳನ್ನ ಇಡ್ತಾ ಇದಾರಲ್ಲ, ಈಗ ಪುಸ್ತಕ ಮಳಿಗೆ ಮತ್ತು ಕೆಲವು ಆಹಾರದ್ದು ಮಳಿಗೆಗಳು ಇರ್ತಾರಲ್ಲ, ಆ ಮಳಿಗೆ ಇಡುವವರಿಗೆ ಒಂದು ನಿಷೇಧ ಹೇರಿದ್ದಾರೆ. ಏನಂತಂದ್ರೆ ಮದ್ಯ, ಮಾಂಸ ಮತ್ತು ತಂಬಾಕನ್ನ ನೀವು ಯಾರು ಮಾರಾಟ ಮಾಡಕೂಡದು ಅಂತ ಒಂದು ನಿಯಮವನ್ನ ಹೇಳಿದ್ದಾರೆ. ಹೌದು. ಸೊ ಇದು ಏನಾಗಿದೆ ಅಂದ್ರೆ ಆಹಾರ ಸಂಸ್ಕೃತಿಯನ್ನ ಬೆಂಬಲಿಸ್ತಕ್ಕಂಥವ್ರಿಗೆ ಬಹಳ ಬೇಸರ ಉಂಟು ಮಾಡಿದೆ. ಯಾಕೆ ಅಂತಂದ್ರೆ ಸಾಹಿತ್ಯ ಪರಿಷತ್ತು ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಇಡೀ ಕರ್ನಾಟಕದ ಪ್ರಾತಿನಿಧಿಕ ಸಂಸ್ಥೆ ಅಂತ ಹೇಳಲಾಗುತ್ತೆ.
ಅಲ್ಲಿ ಸಸ್ಯಾಹಾರಿಗಳು ಇದ್ದಾರೆ, ಮಾಂಸಾಹಾರಿಗಳು ಇದ್ದಾರೆ. ಹೌದು. ಸೊ ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಬರೀ ಸಸ್ಯಾಹಾರಿಗಳಿಗೆ ಮೀಸಲು ಅನ್ನುವ ರೀತಿಯಲ್ಲಿ ಮಾಡಿ ತಪ್ಪು ಒಂದು. ಎರಡನೇದ್ದು ಅಂದ್ರೆ ಮಾಂಸಾಹಾರವನ್ನ ಮದ್ಯ ಮತ್ತು ತಂಬಾಕಿಗೆ ಸಮೀಕರಣ ಮಾಡಿತ್ತು, ಸೇರಿಸಿತ್ತು. ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಇವುಗಳನ್ನ ನಿಷೇಧಿಸಿದೆಯಲ್ಲ, ಈ ಮದ್ಯ ಮತ್ತು ತಂಬಾಕು ಯಾವಾಗಲೂ ಸಹಿತ ಆರೋಗ್ಯಕ್ಕೆ ಮಾರಕವಾಗಿರತಕ್ಕಂಥದ್ದು. ನಿಜ. ಆದ್ರೆ ಮಾಂಸಾಹಾರ ಮಾರಕ ಅಲ್ಲ, ಅದು ಬದುಕಿನ ಅಗತ್ಯವಾದಂತ ಒಂದು ಪದ್ಧತಿ, ಅದು ತಿನ್ನಬೇಕಾಗುವುದು. ಹೌದು ಹೌದು. ಇಂಥ ಸಂದರ್ಭದಲ್ಲಿ ನೀವು ಅವುಗಳ ಜೊತೆಗೆ ಇದನ್ನು ಸೇರಿಸಿದ್ದು ಮೊದಲೇ ತಪ್ಪು ಅಂತ ಒಂದು ಈಗ ವಿರೋಧ ಮಾಡತಕ್ಕಂಥವ್ರಿಗೆ ಒಂದು ಅಸ್ತ್ರ ಸಿಕ್ಕಿದೆ. ಹೌದು. ಎರಡನೇದ್ದು, ಮಾಂಸಾಹಾರವನ್ನ ಇಲ್ಲಿವರೆಗೂ 86 ಸಮ್ಮೇಳನಗಳಲ್ಲಿ ಎಲ್ಲೂ ಕೊಟ್ಟಿಲ್ಲ. ಸೊ ಇವಾಗ ಯಾಕೆ ಕೊಡಬಾರ್ದು? ಯಾಕೆಂದ್ರೆ ಮಂಡ್ಯ ಪ್ರದೇಶ ಎಲ್ಲಿ ಈ ಸದ್ಯಕ್ಕೆ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆಯೋ ಅದು ಒಕ್ಕಲಿಗರ ಪ್ರಾಬಲ್ಯದ ಪ್ರದೇಶ. ಅಲ್ಲಿ ಹೆಚ್ಚಾಗಿ ಮಾಂಸಾಹಾರ ಅನ್ನೋದು ದಿನನಿತ್ಯದ ಅವರ ಆಹಾರ ಕ್ರಮವಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಮಾಂಸಾಹಾರದ ಮಳಿಗೆಗಳನ್ನ ಇಡಿ, ಅದಕ್ಕೆ ಅನುಮತಿ ಯಾಕೆ ಕೊಡಬಾರ್ದು? ನೀವ್ಯಾಕೆ ನೀವು ತಿನ್ನುವ ಆಹಾರ ಕ್ರಮದಲ್ಲಿ ತಾರತಮ್ಯ ಮಾಡ್ತೀರಾ, ಮೇಲು ಕೀಳು ಮಾಡ್ತೀರಾ, ಶ್ರೇಷ್ಠತೆಯ ವ್ಯಸನವನ್ನ ನೀವು ಇಲ್ಲಿ ಪ್ರತಿಪಾದನೆ ಮಾಡ್ತೀರಾ ಅಂತ ಈಗ ಒಂದು ವಾದ ಎದ್ದಿದೆ. ಎಸ್ ಎಸ್, ನೋಡೋಣ ಸರ್, ಜಿಲ್ಲಾಡಳಿತ ಈಗ ಇನ್ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ತಮ್ಮ ನಿರ್ಧಾರವನ್ನ ಬದಲಾಯಿಸುತ್ತಾ ಇಲ್ವಾ ಅಂತ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.